ನಮಸ್ಕಾರ ಫ್ರೆಂಡ್ಸ್. ಇದು ನನ್ನ ಸೆಕೆಂಡ್ ಬ್ಲಾಗ್. ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಇವಾಗ ನಾನಿರೋದು ಸೋಮೇಶ್ವರ ಅಂತೇಳಿ ಊರ ಹೆಸರು. ಏನು ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ ನೋಡ್ತಿರಲ್ಲ, ಫ್ರಮ್ ಮೂವಿ ಒಳಗೆ, ಅದೇ ಮೂವಿ ಇದು ಸೋಮೇಶ್ವರ ಇದು. ಈಗ ಅಲ್ಲಿ ಮುಂದೆ ಏನು ನೋಡ್ತಾ ಇದ್ದೀರಲ್ಲ ವ್ಯೂ ಪಾಯಿಂಟು, ಅದು ಆಗುಂಬೆ. ಅಲ್ಲಿ ಸ್ಟ್ರೇಟಲ್ಲಿ ಏನು ನೋಡ್ತಾ ಇದ್ದೀರಲ್ಲ ನೀವು, ಅದು ಆಗುಂಬೆ. ಎಕ್ಸಾಕ್ಟ್ಲಿ ನಾನು ಇವಾಗ ಬಿಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 10:30 ಆಗಿದೆ ಈಗ ಟೈಮ್. ನೋಡೋಣ ಹೆಂಗಿದೆ ಕ್ಲೈಮೇಟ್ ಮತ್ತು ಫೂಟೇಜ್ ಎಲ್ಲ ಹೆಂಗೆ ಬರ್ತಾಯಿದೆ ನನಗಂತೂ ಆ್ಯಕ್ಚುಲಿ ಗೊತ್ತಿಲ್ಲ. ಯಾಕಂದರೆ ಈ ಸೆಕೆಂಡ್ ಬ್ಲಾಗ್ ಆಗಿರೋದ್ರಿಂದ ಚೆಕ್ ಮಾಡೋಣ. ಇದು ಅಪ್ಲೋಡ್ ಮಾಡುವಾಗೆಲ್ಲ ಸ್ವಲ್ಪ ಕ್ವಾಲಿಟೀಸು ಕಮ್ಮಿ ಆಗ್ತಾಯಿದೆ. ಒಂದು ಲ್ಯಾಪ್ಟಾಪ್ ತೊಗೋಬೇಕಂತಿದ್ದೀನಿ ನಾನು ಇವಾಗ. ನೋಡೋಣ ಹೆಂಗಾಗತ್ತಂಥೇಳಿ. ಬಟ್ ಈ ಏನು ರಿಯಲ್ ವ್ಯೂ ಇದೆಯಲ್ಲ, ಅದು ಮಾತ್ರ ಸಖತ್ತಾಗೈತಿ. ಈ ವ್ಯೂ ನೋಡೋಕ್ಕೋಸ್ಕರನೇ ನಾನು 30 ಕಿಲೋಮೀಟ್ರ್ ನಮ್ಮ ಅಜ್ಜಿ ಮನೆಯಿಂದ ನಾನು ಈ ಆಗುಂಬೆಗೆ ಹೋಗ್ತಾಯಿದ್ದೀನಿ. 35 ಕಿಲೋಮೀಟ್ರ್ ಇದೆ ನಮ್ಮ ಮನೆಯಿಂದ ಇದು. ಇದೀಗ ಹೋಗ್ತಾಯಿದ್ದೀನಿ ನಾನು ಈಗ. ಕ್ಲೈಮೇಟ್ ಎಲ್ಲ ಸಖತ್ತಾಗೈತಿ, ಬಿಸಿಲು ಐತಿ, ಮೋಡ ಐತಿ, ಹನಿ ಹನಿ ಮಳೆ ಐತಿ. ಮಳೆ ಅಷ್ಟೇನಿಲ್ಲ, ಆದರೆ ಆ ಕಡೆ ಸ್ವಲ್ಪ ಹಿಂದ್ಗಡೆ ಆ ಕಡೆ ಇದ್ರೆ ಸೋಮೇಶ್ವರ ಏನು ನೋಡಿದ್ರಲ್ಲ ಊರು ಸ್ಟಾರ್ಟಿಂಗಲ್ಲಿ, ಆ ಊರ ಹತ್ರ ಮಳೆ ಇತ್ತು. ಇಲ್ಲಿ ಮಳೆ ಕಮ್ಮಿ ಇದೆ. ಬಟ್ ಆ್ಯಕ್ಚುಲಿ ವೆದರ್ ಮಾತ್ರ ಸಖತ್ತಾಗೈತಿ. ಈ ಗ್ರೀನ್ರಿ ನೋಡ್ಕೊಂಡು ಹೋಗ್ಲಿಕ್ಕೆ ಮಜಾನೇ ಬೇರೆ ಒಂಥರ. ಈ ಟರ್ನಿಂಗ್ ಏನು ಬೆಂಡ್ಸ್ ಬರುತ್ತಲ್ಲ, ಫಸ್ಟ್ ಇದು 3-4 ಸರಿ ಬಂದಿದ್ದೀನಿ. ಬಟ್ ವ್ಲಾಗ್ ಮಾಡೋಕ್ಕೋಸ್ಕರನೇ ಇದು ಈ ಟರ್ನ್ ಎಲ್ಲ ನೋಡೋಣ, ಎಂಜಾಯ್ ಮಾಡೋಣ ಅಂತೇಳಿನೇ ಅದಕ್ಕೋಸ್ಕರನೇ ಬಂದಿದ್ದೀನಿ ಇಲ್ಲಿ ಇವಾಗ. ಇವಾಗ ನೀವೇನು ಕೇಳ್ತಾ ಇದ್ದಿರಲ್ಲ, ಇದು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಯಾಕಂದರೆ ನಂದು ಆ್ಯಕ್ಚುಲಿ ಮೈಕ್ ಇಲ್ಲ, ಮೈಕ್ ತೊಗೋಬೇಕು. DJ ಇದು ಮೈಕ್ ತೊಗೊಳ್ಬೇಕಂತಿದ್ದೀನಿ. ಅದು ಸುಮ್ಮನೆ ಒಂದು 4-5 ಸಾವಿರ ರೂಪಾಯಿ ಆಗುತ್ತಾ, ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಮೊಬೈಲಲ್ಲೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 15-20 ದಿವಸದಲ್ಲಿ ಅದು ತೊಗೊಳ್ತಾ ಇದ್ದೀನಿ. ಆಮೇಲೆ ಕ್ಲಾರಿಟೀಸ್ ಇರುತ್ತೆ. ಈ ಥರ ವಾಯ್ಸ್ ಓವರ್ ಕೊಡಬೇಕಂತನೂ ಇರೋದಿಲ್ಲ. ಈ ಥರ ವಾಯ್ಸ್ ಓವರ್ ಕೊಡೋದ್ರಿಂದ ಆ್ಯಕ್ಚುಲಿ ನಾ ಮೋಟೋ ವ್ಲಾಗ್ ಮಾಡ್ತಿರ್ತೇನಲ್ಲ, ಆವಾಗ ಆ್ಯಕ್ಚುಲಾಗಿ ಏನು ಮಾತು ಬಂದಿರುತ್ತಲ್ಲ, ಆ ಮಾತುಗಳು ಇವಾಗ ನಾ ಏನು ಕೊಡ್ತಾ ಇದ್ದಿಲ್ಲ ಆ ಥರ ಬರೋದಿಲ್ಲ ಎಕ್ಸಾಕ್ಟ್ಲಿ. ಯಾಕಂದ್ರೆ ಆವಾಗ ಏನು ಈ ಸೀನೆಲ್ಲ ನೋಡುವಾಗ ಏನು ಬರುತ್ತಲ್ಲ ಮಾತಾಡೋದೆಲ್ಲ ಕ್ಲೀನಾಗಿ ಎಕ್ಸಾಕ್ಟ್ಲಿ ಕರೆಕ್ಟಾಗಿ ಕೂರುತ್ತಾ, ಅದೇ ಸಖತ್ತಾಗಿರುತ್ತೆ ಮಾತಾಡೋದು. ಇವಾಗ ಏನು ವಾಯ್ಸ್ ಓವರ್ ಕೊಡ್ತೀನಲ್ಲ, ಅದನ್ನು ಯೋಚನೆ ಮಾಡಿ ಹೇಳಬೇಕಾಗತ್ತೆ ನಾನು ಪ್ರತಿ ಸರಿ ಈಗ. ಯಾಕಂದರೆ ಆವಾಗ ಮಾತಾಡಿದ್ದೆಲ್ಲ ಮರ್ತೋಗ್ಬಿಟ್ಟಿರ್ತೀವಲ್ಲ, ಇವಾಗ ಅದರಲ್ಲಿ ನಾನು ಮಾತಾಡಿದ್ದು ಕರೆಕ್ಟಾಗಿ ರೆಕಾರ್ಡ್ ಆಗಿರೋದಿಲ್ಲ. ಯಾಕಂದರೆ ಆ ಸೌಂಡೆಲ್ಲ ಇರುತ್ತಲ್ಲ, ಸೌಂಡ್ ಇರೋದರಿಂದ ಅಷ್ಟು ಕ್ಲೀನಾಗಿ ರೆಕಾರ್ಡು ಆಗಿರೋದಿಲ್ಲ. ಹಾಗಾಗಿ ಏನು ಮಾಡೋಕ್ಕಾಗೋದಿಲ್ಲ. ಈಗ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋಬೇಕು. ಒಂದು 3-4 ವ್ಲಾಗಿಗೆ ಮಾತ್ರ ಇದು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆಮೇಲೆ ಇದಾದಮೇಲೆ ಏನು ವೀಡಿಯೋಸ್ ಮಾಡ್ತೇನಲ್ಲ, ಅದಕ್ಕೆಲ್ಲ ಮೈಕ್ ತೊಗೊಂಡಿರ್ತೀನಿ. ಅಷ್ಟೋ ತನಕ ಮಾತ್ರ ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಂತ ಕೇಳ್ಕೊತೀನಿ ನಾನು. ಇವಾಗ ನೀವೇನು ನೋಡ್ತಾ ಇದ್ದಿರಲ್ಲ, ಇನ್ನೂ ಆಗುಂಬೆ ಘಾಟ್ ಸೆಕ್ಷನ್ ಸ್ಟಾರ್ಟಿಂಗಲ್ಲೇ ಇದ್ದೀನಿ. ಇನ್ನೂ ಹೊರಗಡೆ ಹೋಗ್ತಾಯಿದ್ದೀನಿ. ಇನ್ನೂ ಕರ್ವ್ಸ್ ಬೆಂಡಿಂಗ್ ಎಲ್ಲ ಬರಲಿಲ್ಲ, ಬರುತ್ತೆ ಇನ್ನು ಮುಂದೆ. ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇವಾಗ ಬಂದಿದ್ದೆ ಫಸ್ಟ್ ಟರ್ನಿಗೆ ಬಂದಿದ್ದೀನಿ. ಇವಾಗ ಫಸ್ಟ್ ಟರ್ನು ಸೆಕೆಂಡ್ ಟರ್ನು ಗೊತ್ತಿಲ್ಲ, ಆದರೆ ಕರ್ವ್ ಮಾತ್ರ ಸಖತ್ತಾಗಿತ್ತು. ಏನು ಬೆಂಡ್ ನೋಡ್ತಿರಲ್ಲ, ಅದು ಮಾತ್ರ ಸಖತ್ತಾಗೈತಿ. ಇನ್ನು ನೋಡೋಣ ಮುಂದೆ ಎಷ್ಟೆಷ್ಟು ಬೆಂಡ್ ಬರುತ್ತೆ, ಎಷ್ಟು ಟರ್ನ್ ಬರುತ್ತೆ. ಇಲ್ಲೆಲ್ಲ ಗುಡ್ಡ ಬೇರೆ ಕುಸಿತಾಕೈತಿ ಸ್ವಲ್ಪ. ಮಳೆ ಎಲ್ಲ ಬಂದಿತ್ತಲ್ಲ ಕಂಟಿನ್ಯೂ, ಅದಕ್ಕೆ ಸ್ವಲ್ಪ ಗುಡ್ಡ ಕುಸಿತ ಆಗುತ್ತೆ. ಆದರೆ ಏನು ನಾವು ಶಿರಾಡಿ ಘಾಟ್ ಮತ್ತು ಚಾರ್ಮಾಡಿ ಘಾಟಲ್ಲಿ ಏನು ನೋಡ್ತೀವಲ್ಲ, ಆ ಥರ ಇಲ್ಲೆಲ್ಲ ಗುಡ್ಡ ಕುಸಿತ ಆಗಲ್ಲ. ನಾರ್ಮಲಾಗಿ ಸ್ವಲ್ಪ ಗುಡ್ಡ ಕುಸಿತ ಆಗುತ್ತೆ. ಇಲ್ಲ ಗಾಡಿ ಪ್ರಾಬ್ಲಮ್ ಆಗುತ್ತೆ ಇವ್ರಿಗೆ. ಈ ಟೈಮಲ್ಲಿ ಇದ್ರೆ ಮಾತ್ರ ಸಾಧ್ಯನೇ ಇಲ್ಲ ಅವ್ರಿಗೆ. ಈ ರೋಡನ್ನು ಸಖತ್ತಾಗಿ ಕಟ್ ಮಾಡಿದಲ್ಲ, ಇಷ್ಟೆಲ್ಲ ಡಿಸೈನ್ ನೋಡಿದ್ರೆ.
ರಾಜನಗರ ಲಕ್ಷಕ್ಕೆ ಸ್ಲೋ ಆಯ್ತಲ್ಲ ಒಂದೇ ಸರಿ. ಇವರೇ ನೋಡಿ, ಈ ದೊಡ್ಡ ಬಸ್ಗಳು ಬಂದ್ರೆ ಭಾರಿ ಡೇಂಜರ್. ಜಾಗನೂ ಕೊಡಲ್ಲ ಅವ್ರು, ಸೈಡೇ ಬಿಡಲ್ಲ ಅವರು. ಅವ್ರನ್ನ ಓವರ್ಟೇಕ್ ಮಾಡಿದ ಮಾತ್ರ ಇಲ್ಲಿ ನಿಲ್ಸಕ್ಕೂ ಆಗೋದಿಲ್ಲ. ಇಲ್ಲಾಂದ್ರೆ ಬೇಯಿಸ್ತಿದೆ ಪಕ್ಕಕ್ಕೆ ಕುಡಿತಾ ಅಂತ. ಅಣ್ಣ ಎಲ್ಲಿ ಹೋದ? ಹಾಂ ಅಲ್ಲಿ. ಹಾಂ ನಿಧಾನ ನಿಧಾನ. ನಾವೇನು ಆ ಕಡೆ ಹೋಗ್ಬಿಟ್ಟು ಅನ್ಕೊಂಡ್ಬಿಟ್ಟೆ, ರೋಡ್ ಹಂಗೆ ಇದ್ದೀವಿ, ನನಗೆ ಗೊತ್ತಾಗಿಲ್ಲ. ನಾವೊಂದು 2 ಸಾರಿ ಏನೋ ಬಂದಿದ್ದೆ ಅಷ್ಟೇ, 2-3 ಸಾರಿ ಬಂದಿರ್ಬೋದು ಈ ರೋಡಿಗೆ. ಅಷ್ಟು ಬೀಚ್ ಬಂದೇನಿಲ್ಲ ಇದು. ಆರಾಮಾಗಿ ಟರ್ನ್ ಮಾಡ್ಕೋಬೇಕು. ಇನ್ನೂ ಬೀಚ್ ಆಗ್ತದೆ. ಈ ಕಡೆ ನೋಡಕ್ಕೆ ಹೋದ್ರೆ ಇಲ್ಲೆಲ್ಲ 2 ಕಿಲೋಮೀಟರ್ ಅಪ್ಪಾದಿಲ್ಲ. ಏನು ಸಖತ್ತಾಗೈತೆ ಈ ಪಾಯಿಂಟ್. ಇಲ್ಲಿಂದ ಎಲ್ಲಿ ಸ್ಟಾರ್ಟ್ ಮಾಡಿರ್ಬೇಕು? ಅಪ್ಪಾದಿಲ್ಲ, ಏನು ಸಖತ್ತಾಗೈತೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿರೋದು ನಾನು 3-4 ಸಾರಿ ಬಂದಿರ್ಬೇಕು. ಯಾಕಂದರೆ ಬರ್ತಿದ್ದೆ ಅರ್ಜೆಂಟಲ್ಲಿ ಓಡೋಗ್ತಿದ್ನ. ಏನಾದರೂ ಬೆಂಗಳೂರಿಗೆ ಹೋಗ್ಬೇಕಿದ್ರೆ ಅಷ್ಟೇ ಬರ್ತಿದ್ದೆ ಈ ಕಡೆ. ಅಲ್ಲಿ ಒಂದು ಪಾಯಿಂಟ್ ಇತ್ತು, ಪರವಾಗಿ ಅಲ್ಲಿ ಫಾಲ್ಸ್ ಕಾಣ್ತಾಯ್ತಾ? ಅಲ್ಲಿ ಮಧ್ಯದಲ್ಲೊಂದು ಆಗೈತಿ ಫಾಲ್ಸ್. ಅದರಲ್ಲಿ ಈ ಕ್ಯೂಸ್ ಬೆಂಡಲ್ಲಿ ಏನು ನಿಲ್ಲಕ್ಕಾಗೋದಿಲ್ಲ, ಅದೇನು ಪ್ರಾಬ್ಲಮ್. ಹಾಂ, ಅಲ್ಲಿ ಕಾಣ್ತೈತಾ ಫಾಲ್ಸು? ಈ ಕಡೆ ಈ ಪಾಯಿಂಟಲ್ಲಿ ಏನು ಕಾಣ್ತಾ ಇದೆಯಲ್ಲ ಫಾಲ್ಸು, ಅದೇ ಮೇನ್ ಫಾಲ್ಸ್. ಇದು ಯಾಕೆ ಬಂದ್ಬಿಡ್ತೈತೆ ಗಾಡಿ? ಇಲ್ಲೆಲ್ಲ ಕಾಡಕ್ಕೆ ಮಾಡಿಲ್ಲ. ವಾ ಏನು ಸಖತ್ತಾಗೈತಲ್ಲ. ಆ ಕಡೆ ನೋಡೋಕೆ ಹೋದರೆ ಈ ಕಡೆ ಬೀಳ್ಬೇಕಾಗತ್ತಷ್ಟೇ. ಎಲ್ಲ ಬೀಳ್ಬೇಕು. ವ್ಯೂ ಮಾತ್ರ ಸೂಪರ್. ನಿಜವಾಗ್ಲೂ ಮಧ್ಯದಲ್ಲಿ ಅರ್ಜೆಂಟ್ ಬರ್ತೀವಲ್ಲ, ಅವಾಗೋಸ್ಕರ ಅವಾಗ ಸರಿಯಾಗಿ ಕಾಣಲ್ಲ. ಬೀಚ್ ಬಂದು ನೋಡಿ ಅಂದರೆ ನಮಗೆ ಅಷ್ಟೊಂದು ಪೀಕ್ ಇಲ್ಲ ಏನಷ್ಟು. ಅಲ್ಲಿ ಕೆಲವು ಮಾತ್ರ ಬೆಂಡ್ ಮಾತ್ರ ಸಖತ್ ಪೀಕ್ ಆಗೈತಿ.
ಈಗ ಮಳೆ ಇಲ್ಲಲ್ಲ, ಅದಕ್ಕೆ ಕ್ಲಿಯರ್ ಆಗೈತೆ ಅಂತ ಫಾಲ್ಸ್ ಹೆಂಗೆ ನೋಡಿದಲ್ಲ. ಆ್ಯಕ್ಚುಲಿ ಮಳೆ ಇದ್ದರೆ ಏನು ಕಾಣಲ್ಲ, ಹಂಗಿದ್ರೆ ಕಾಣಲ್ಲ. ಬೆಳಗ್ಗೆ ಮತ್ತು ಬೆಳಗ್ಗೆ 10 ಗಂಟೆಗೆಲ್ಲ ಮೂಮೆಂಟ್ ಭಾಳ ಇರುತ್ತೆ ವೆಹಿಕಲ್ಸ್. ಇವಾಗ ಸ್ವಲ್ಪ ಕಡಿಮೆ ಇದೆ, ಮಧ್ಯಾಹ್ನ ಆಲ್ಮೋಸ್ಟ್ 1-1:30 ಆಗಿರ್ಬೇಕು ಈಗ ಟೈಮು, 1:30 ಆಗಿರ್ಬೋದು. ಈ ನೇಚರ್ಗೋಸ್ಕರನೇ ಬಂದಿದ್ದೆ, ಕೊನೆಗೂ ಎಂಜಾಯ್ ಮಾಡ್ತಾಯಿದ್ದೀನಿ ಟೈಮ್. ವ್ಯೂ ಪಾಯಿಂಟ್ ಟಾಪಲ್ಲಿ ಇರ್ಬೇಕು ಸರ್, ಫುಲ್ಲು ಇರಲಿಲ್ಲ ಅಂದರೆ ಅಲ್ಲೇ ಇದೆ. ಎಷ್ಟನೇ ಟರ್ನ್ ಅಂತ ಏನಿಲ್ಲ, ಇದು ಬೋರ್ಡ್ ಇದ್ದರೆ ಸರಿ ಆಗ್ತಿತ್ತು. ಇಲ್ಲಿ ಯಾಕೆ ಮಿರರ್ ಬೋರ್ಡ್ ಹಾಕಿಲ್ಲ, ಹಾಕ್ಬೇಕಲ್ವ, ಯಾಕೆ ಹಾಕಿಲ್ಲ ಗೊತ್ತಿಲ್ಲ. ಇಲ್ಲೆಲ್ಲ ರೈಡರ್ಸ್ ಬರ್ತಾ ಇರ್ತಾರೆ ಜಾಸ್ತಿ. ಇಲ್ಲೇ ಅಲ್ಲ ಸ್ಟಾಪ್ ಮಾಡೋದು, ಹೌದು ಇಲ್ಲೇ ಸ್ಟಾಪ್ ಮಾಡೋದು. ಓ ಇದನ್ನು ಬಂದ್ ಮಾಡಿದಾರಾ? ಐತಿ ಬೇಕಾದ್ರೆ ಗಾಡಿ ಬಂದ್ ಮಾಡಬೇಕು. ಗಾಡಿ ಎಲ್ಲ ಬಂದ್ ಮಾಡಿ ನೋಡಬೇಕು. ಇಲ್ಲಿ ಸಖತ್ತಾಗೈತೆ ನಿಜಂದ್ರೆ, ಆ್ಯಕ್ಚುಲಾಗಿ ಇಲ್ಲಿಂದ ಕ್ಲೀನಾಗಿ ಕಾಣ್ತೈತೆ, ಫುಲ್ಲಾಗೈತೆ ಇಲ್ಲಿಂದ. ನಮಗೋಸ್ಕರ ನೋಡ್ತಾರೆ. ಇವಾಗ ಮಳೆ ಇಲ್ಲಲ್ಲ, ಅದಕ್ಕಾಗಿ ಕ್ಲಿಯರಾಗಿ ಕಾಣ್ತೈತೆ. ನೋಡ್ಬೇಕು ಏನಾದರೂ ಇದೆ. ಇವಾಗ ಏನು ನೋಡ್ತಾ ಇದ್ದಾರಲ್ಲ, ಇದೇ ಆಗುಂಬೆ ವ್ಯೂ ಪಾಯಿಂಟ್, ಸನ್ಸೆಟ್ ವ್ಯೂ ಪಾಯಿಂಟ್ ಅಂತಾರೆ ಇದಕ್ಕೆ. ನೋಡ್ತಿರ್ಬೋದು ಮಂಗೆ ಎಲ್ಲ ಕುಂತಾವ. ಇಲ್ಲಿ ಸಖತ್ತಾಗೈತೆ ಮಾತ್ರ, ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗೈತಿ. ಇಲ್ಲೊಂದೆರಡು ಮಂಗೆ, ಇಲ್ಲಿ ಮುಂದೆ ಏನು ನೋಡ್ತಿರಲ್ಲ ಅಲ್ಲೊಂದು 3 ಮಂಗೆ ಕುಂತ ಹೋಗ್ತಾರೆ. ತೋರಿಸ್ತೀನಿ ನಿಮಗೆ, ಇಲ್ಲಿ ಕುಂತಾವ ನೋಡ್ರಿ. ಇಲ್ಲಿ ಇಲ್ಲೇ ಐತೆ ನೋಡ್ರಿ, ಇಲ್ಲೊಂದು 3 ಮಂಗೆ ಇದಾವೆ. ಇದೇ ನೋಡ್ರಿಪ್ಪ ವ್ಯೂ ಪಾಯಿಂಟ್, ಒಮ್ಮೆ ನೋಡ್ಕೊಂಬಿಡ್ರಿ. ಇಲ್ಲೇನು ನೋಡ್ತಿದ್ರಲ್ಲ, ಇದು ಸನ್ಸೆಟ್ ವ್ಯೂ ಪಾಯಿಂಟ್. ಅಲ್ಲಿ ಬಂದಿದ್ವಲ್ಲ ನಾವು ಫಸ್ಟ್ ಒಮ್ಮೆ, ಅದು ಬಿಲೋಯಿಂದ ಕೆಳಗಡೆಯಿಂದ ಬಂದ್ವಿ. ಇದೇ ರೂಟ್, ಇಲ್ಲೇನು ಕಾಣ್ತಾ ಇದೆಯಲ್ಲ ನಮ್ಗೆ, ಇದೇ ಲಾಸ್ಟ್ ಪೀಕ್ ಪಾಯಿಂಟ್. ಆ್ಯಕ್ಚುಲಿ ಮಳೆ ಇಲ್ಲ ಅಂದರೆ ಕ್ಲೀನಾಗಿ ಕಾಣುತ್ತೆ. ನೋಡ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್, ಬಾಯ್. ಮುಂದೆ ನೋಡೋಣ.